ಮಗಧ ಸಾಮ್ರಾಜ್ಯದ ಹರ್ಯಂಕ ರಾಜವಂಶದ ನಿಷ್ಠ ಆಡಳಿತಗಾರನಾದ ಬಿಂಬಿಸಾರ ಅವರ ಚರಿತ್ರೆಯು ಅವರ ಆಡಳಿತದ ಕಾನೂನು ನಿಯಮಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಪಾಟಳಿಪುತ್ರವನ್ನು ರಾಜಧಾನಿಯನ್ನಾಗಿಟ್ಟುಕೊಂಡು ಬಿಂಬಿಸಾರ ಭಾರತದ ಉಪಖಂಡದಲ್ಲಿ ಸಾಮ್ರಾಜ್ಯಶಾಹಿ ಪ್ರಾಬಲ್ಯವನ್ನು ಸ್ಥಾಪಿಸಿದ ಕೀರ್ತಿಗೆ ಪಾತ್ರನಾದ ಮಗಧ ಸಾಮ್ರಾಜ್ಯದ ಶ್ರೇಷ್ಠ ದೊರೆ. ಬಿಂಬಿಸಾರ ಅವರು ಹರ್ಯಂಕ ರಾಜವಂಶಕ್ಕೆ ಸೇರಿದವರು. ಅವರು ತಮ್ಮ ತಂದೆಯ ನಂತರ 15ನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರಿದರು. ಮಗಧ ಸಾಮ್ರಾಜ್ಯದಲ್ಲಿ 5 ಪ್ರಮುಖ ರಾಜವಂಶಗಳು ಇದ್ದವು: ಬೃಹದ್ರಥ ರಾಜವಂಶ, ಪ್ರದ್ಯುತ ರಾಜವಂಶ, ಹರ್ಯಂಕ ರಾಜವಂಶ, ಶಿಶುನಾಗ ರಾಜವಂಶ ಮತ್ತು ನಂದ ರಾಜವಂಶ. ಮಗಧ ಸಾಮ್ರಾಜ್ಯದ ಉದಯವು ಪ್ರಾಚೀನ ಭಾರತದಲ್ಲಿ ರಾಜಕೀಯ ವಿಕಾಸ ಮತ್ತು ಬಲವರ್ಧನೆಯ ಕ್ರಿಯಾತ್ಮಕ ಅವಧಿಯನ್ನು ವಿವರಿಸುತ್ತದೆ. ಪ್ರತಿಯೊಂದು ರಾಜವಂಶವು ಮಗಧದ ಬೆಳವಣಿಗೆ ಮತ್ತು ಬಲಕ್ಕೆ ಅನನ್ಯವಾದ ಕೊಡುಗೆಗಳನ್ನು ನೀಡಿವೆ. ಬೃಹದ್ರಥರ ತಳಹದಿಯ ಪ್ರಯತ್ನಗಳಿಂದ ಪ್ರಾರಂಭವಾಗಿ ನಂದರ ಆಡಳಿತದ ಆವಿಷ್ಕಾರಗಳವರೆಗೆ ಈ ರಾಜವಂಶಗಳು ನಿರಂತರ ಅಭಿವೃದ್ಧಿ ಮತ್ತು ಕಾರ್ಯತಂತ್ರದ ವಿಸ್ತರಣೆಯು ಭಾರತೀಯ ಇತಿಹಾಸದ ಹಾದಿಯನ್ನು ಪ್ರಭಾವಿಸುವ ಪ್ರಬಲ ಮಗಧ ಸಾಮ್ರಾಜ್ಯವನ್ನು ರೂಪಿಸಿತು. ಆರಂಭದಲ್ಲಿ ಬೃಹದ್ರಥ ರಾಜವಂಶವು ಮಗಧ ಸಾಮ್ರಾಜ್ಯವನ್ನು ಮಹತ್ವದ ಪ್ರಾದೇಶಿಕ ಶಕ್ತಿಯಾಗಿ ಸ್ಥಾಪಿಸಿದರು. ಇದನ್ನು ಅನುಸರಿಸಿ ಪ್ರದ್ಯುತ ರಾಜವಂಶವು ಸಹ ಪ್ರಾಮುಖ್ಯತೆ ಪಡೆಯಿತು. ಇವರ ನಂತರ ಮಗಧ ಸಾಮ್ರಾಜ್ಯದ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸಿ ಹೊಸ ಎತ್ತರಕ್ಕೆ ಕೊಂಡೊಯ್ದ ಹರ್ಯಂಕ ರಾಜವಂಶದ ಪ್ರಭಾವಿ ರಾಜ ಬಿಂಬಿಸಾರ ಮತ್ತು ಅವನ ಮಗ ಅಜಾತಶತ್ರು. ಇವರ ನಾಯಕತ್ವದಲ್ಲಿ ಹರ್ಯಂಕ ರಾಜವಂಶವು ಮಗಧ ಪ್ರದೇಶವನ್ನು ವಿಸ್ತರಿಸುವಲ್ಲಿ ಮತ್ತು ಅದರ ರಾಜಕೀಯ ಸ್ಥಾನವನ್ನು ಬಲಪಡಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಬಿಂಬಿಸಾರ ಅವರು ನೆರೆಯವರೊಂದಿಗೆ ವೈವಾಹಿಕ ಮೈತ್ರಿಗಳನ್ನು ಅನುಸರಿಸುವ ಮೂಲಕ ತಮ್ಮ ರಾಜ್ಯವನ್ನು ವಿಸ್ತರಿಸುವುದರ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸಿದರು. ಮಗಧ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯು ಹಳ್ಳಿಗಳಿಗೆ ಆದ್ಯತೆ ನೀಡಿತು. ಗ್ರಾಮಗಳು ತೆರಿಗೆ ಸಂಗ್ರಹಕ್ಕೆ ಪ್ರಮುಖ ತಾಣಗಳಾಗಿದ್ದವು. ರಾಜನು ಒಂದು ಪಟ್ಟಣಕ್ಕೆ ಮುಖ್ಯಸ್ಥನನ್ನು ನೇಮಿಸುತ್ತಾನೆ. ಆ ಮುಖ್ಯಸ್ಥನು ಗ್ರಾಮ ಮಂಡಳಿಯ ಸಹಾಯದಿಂದ ಆಡಳಿತ ನಡೆಸುತ್ತಾನೆ. ರಾಜ್ಯದಲ್ಲಿ 3 ಪ್ರತ್ಯೇಕ ಇಲಾಖೆಗಳಿದ್ದವು: ಕಾರ್ಯನಿರ್ವಾಹಕ ಇಲಾಖೆ, ನ್ಯಾಯಾಂಗ ಇಲಾಖೆ, ಮಿಲಿಟರಿ ಇಲಾಖೆ. ಈ 3 ಇಲಾಖೆಗಳನ್ನು ರಾಜ ಬಿಂಬಿಸಾರ ಮಾತ್ರ ನೋಡಿಕೊಳ್ಳುತ್ತಿದ್ದ. ಇದರಲ್ಲಿ ಮುಖ್ಯವಾಗಿ ನ್ಯಾಯಾಂಗ ಇಲಾಖೆಯು ಅತ್ಯಂತ ಕಟ್ಟುನಿಟ್ಟಾಗಿ ಕೆಲಸ ಮಾಡುತ್ತಿತ್ತು. ಅಪರಾಧಿಗೆ ಅತ್ಯಂತ ಕ್ರೂರವಾಗಿ ಶಿಕ್ಷೆಯನ್ನು ವಿಧಿಸುತ್ತಿತ್ತು. ಬಿಂಬಿಸಾರ ಅವರು ಧಾರ್ಮಿಕತೆಯನ್ನು ಉಳಿಸಿಕೊಂಡಿದ್ದರು. ಅವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಮಾನ ಆದ್ಯತೆ ನೀಡಿದರು. ಆದ್ದರಿಂದ ಎರಡೂ ಧರ್ಮಗಳು ಬಿಂಬಿಸಾರನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದವು. ಬಿಂಬಿಸಾರ ಅವರು ವಿಶಾಲವಾದ ಸಾಮ್ರಾಜ್ಯದ ಆಡಳಿತವನ್ನು ಹೇಗೆ ನಿರ್ವಹಿಸಬೇಕು ಎಂಬ ಸ್ಪಷ್ಟವಾದ ದೃಷ್ಟಿಯನ್ನು ಹೊಂದಿದ್ದರು. ಬಿಂಬಿಸಾರ ಅವರ ಸಾವು ಅದನ್ನು ಒಂದು ಕೊಲೆ ಅಂತ ಹೇಳಬಹುದು. ತನ್ನ ಸ್ವಂತ ಮಗನಾದ ಅಜಾತಶತ್ರುವಿನ ಕ್ರೂರತ್ವ ಎಂತಹವರನ್ನು ಸಹ ಕೆರಳಿಸುತ್ತದೆ. ಆದರೆ ಬಿಂಬಿಸಾರನು ಇಲ್ಲಿ ಅನುಕಂಪ ತೋರಿದನೆಂದು ಕಾಣುತ್ತದೆ. ಬುದ್ಧನ ಶತ್ರು ಆದ ದೇವದತ್ತನು ಮತ್ತು ಬಿಂಬಿಸಾರನ ಮಗನಾದ ಅಜಾತಶತ್ರು ಇಬ್ಬರೂ ಸಹ ಉತ್ತಮ ಸ್ನೇಹಿತರಾಗಿದ್ದರು. ದೇವದತ್ತನು ಅಜಾತಶತ್ರುವಿನ ತಲೆಕೆಡಿಸಿ ತನ್ನ ತಂದೆ ಬಿಂಬಿಸಾರನನ್ನು ಕೊಲ್ಲುವುದಾಗಿ ಹೇಳಿದ. ಏಕೆಂದರೆ ಬಿಂಬಿಸಾರನು ಬುದ್ಧರ ಅನುಯಾಯಿಯಾಗಿ ರಾಜಗೃಹವನ್ನು ಸ್ಥಾಪಿಸಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅನುವು ಮಾಡಿ ಕೊಟ್ಟಿದ್ದನು. ನಂತರ ಅಜಾತಶತ್ರು ತನ್ನ ತಂದೆಯನ್ನು ಕೊಲ್ಲುವುದಾಗಿ ಒಪ್ಪಿಕೊಂಡು ಒಂದು ಕರಾಳ ರಾತ್ರಿ ಬಿಂಬಿಸಾರನ ಕೋಣೆಯನ್ನು ನುಸುಳಿ ಚಾಕುವಿನಿಂದ ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಅರಮನೆಯ ಕಾವಲುಗಾರರು ಅವನನ್ನು ಹಿಡಿದುಕೊಂಡರು. ನಂತರ ವಿಷಯ ತಿಳಿದ ಬಿಂಬಿಸಾರನು ತನ್ನಷ್ಟಕ್ಕೆ ತಾನೇ ಯೋಚಿಸಿ ಈ ರೀತಿ ಹೇಳಿದ: ಅಯ್ಯೋ, ನಾನು ಬಹಳ ಕಾಲ ರಾಜನಾಗಿ ಉಳಿದಿದ್ದೇನೆ. ನಾನು ಕೆಳಗಿಳಿದು ಅಜಾತಶತ್ರುನನ್ನು ರಾಜನನ್ನಾಗಿ ಮಾಡುವ ಸಮಯ ಬಂದಿದೆ. ಇದರಿಂದ ಅವನು ಶಾಂತಿಯಿಂದ ಆಳ್ವಿಕೆ ನಡೆಸಬಹುದು ಎಂದು ಹೇಳಿದ. ಬಿಂಬಿಸಾರನು ಅಜಾತಶತ್ರುವಿನ ದುಷ್ಟ ಉದ್ದೇಶಗಳಿಗೆ ಶಿಕ್ಷಿಸುವ ಬದಲು ಅವನನ್ನು ರಾಜನನ್ನಾಗಿ ಮಾಡಿದನು. ಅಜಾತಶತ್ರು ಹೊಸ ರಾಜನಾದ ನಂತರ ತನ್ನ ತಂದೆ ಬಿಂಬಿಸಾರನನ್ನು ಅರಮನೆಯ ಕತ್ತಲೆಯಾದ ಕೋಣೆಯಲ್ಲಿ ಹಾಕಿದನು. ತನ್ನ ತಾಯಿಯ ಹೊರತಾಗಿ ಬೇರೆ ಯಾರೂ ಬಿಂಬಿಸಾರನನ್ನು ಭೇಟಿ ನೀಡದಿರಲಿ ಎಂದು ಆಜ್ಞಾಪಿಸಿದನು ಮತ್ತು ಅವನಿಗೆ ಆಹಾರವನ್ನು ಕೊಡಬೇಡಿ, ಇದರಿಂದ ಅವನು ಹಸಿವಿನಿಂದ ಸಾಯುತ್ತಾನೆ ಎಂದು ಹೇಳಿದ. ಆದರೆ ಬಿಂಬಿಸಾರನ ನಿಷ್ಠಾವಂತ ಹೆಂಡತಿ ತನ್ನ ಬಟ್ಟೆಯಲ್ಲಿ ಆಹಾರವನ್ನು ಅಡಗಿಸಿಟ್ಟುಕೊಂಡು ರಹಸ್ಯವಾಗಿ ತಂದು ಕೊಡುತ್ತಿದ್ದಳು. ಈ ವಿಷಯ ತಿಳಿದ ಅಜಾತಶತ್ರು ತನ್ನ ತಂದೆಯನ್ನು ಭೇಟಿಯಾಗದಂತೆ ಅವಳನ್ನು ಸಹ ನಿಷೇಧಿಸಿದನು. ಈಗ ಬಿಂಬಿಸಾರನಿಗೆ ಅವನನ್ನು ಪೋಷಿಸಲು ಆಹಾರವಿಲ್ಲ ಮತ್ತು ಖಂಡಿತವಾಗಿಯೂ ಸಾಯುತ್ತಾನೆ ಎಂದು ಅಜಾತಶತ್ರು ಖುಷಿಪಟ್ಟ. ದಿನಗಳು ಕಳೆದಂತೆ ಬಿಂಬಿಸಾರನು ಒಂದು ದಿನ ಬಹಳ ನೋವಿನಿಂದ ಮರಣ ಹೊಂದಿದನು. ಮಗಧ ಸಾಮ್ರಾಜ್ಯವನ್ನು ಕೊನೆಯದಾಗಿ ಆಳಿದ ನಂದರ ರಾಜವಂಶದ ಕೊನೆಯ ಆಡಳಿತಗಾರನಾದ ಧನನಂದನ ಅವರು ಚಂದ್ರಗುಪ್ತ ಮೌರ್ಯರಿಂದ ಸೋಲನ್ನು ಅನುಭವಿಸಿ ಮಗಧ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದರು.
ಅಜಾತ ಶತ್ರುವಿನ ನೀಚ ಬುದ್ಧಿಯಿಂದ ಬಿಂಬಿಸಾರನ ದುರಂತ ಸಾವಿನ ಹೊರತಾಗಿ ಬಿಂಬಿಸಾರ ಅವರು ಒಂದು ರೀತಿಯಲ್ಲಿ ಮಗಧ ಸಾಮ್ರಾಜ್ಯವನ್ನು ಏಕೀಕರಿಸಿದರು. ಮೊದಲು ಅವರು ಬೀಜವನ್ನು ಬಿತ್ತಿದರು, ನಂತರ ಇತರರು ಮಗಧ ಸಾಮ್ರಾಜ್ಯವನ್ನು ಹೆಚ್ಚಿನ ಎತ್ತರಕ್ಕೆ ತೆಗೆದುಕೊಂಡು ಇಡೀ ಉಪಖಂಡವನ್ನು ಒಂದುಗೂಡಿಸಿದರು. ತನ್ನ ರಾಜ್ಯಕ್ಕೆ ಬಂದ ಯಾವುದೇ ಧರ್ಮವು ಪ್ರವರ್ಧಮಾನಕ್ಕೆ ಬರಲು ಅನುವು ಮಾಡಿಕೊಡುವ ಮೂಲಕ ಬಿಂಬಿಸಾರ ಅವರು ಧಾರ್ಮಿಕ ಸಹಿಷ್ಣುತೆಯ ನೀತಿಯನ್ನು ಪ್ರಾರಂಭಿಸಿದರು. ಅವರು ರಾಜ್ಯದಲ್ಲಿ ಕಲೆ ಮತ್ತು ಕರಕುಶಲತೆಯನ್ನು ಪ್ರೋತ್ಸಾಹಿಸಿದರು. ಬೌದ್ಧ ಮತ್ತು ಜೈನ ಮೂಲಗಳ ಪ್ರಕಾರ ಅವರು ತಮ್ಮ ನಾಗರಿಕರ ಮೇಲೆ ಸಕಾರಾತ್ಮಕ ಸಾಂಸ್ಕೃತಿಕ ಪ್ರಭಾವವನ್ನು ಬೀರಿದ್ದರೆಂದು ತಿಳಿದುಬರುತ್ತದೆ. ಬಿಂಬಿಸಾರ ಅವರು ತಮ್ಮ ರಾಜ್ಯದಲ್ಲಿ ಆಡಳಿತ ಮತ್ತು ವ್ಯಾಪಾರದ ಭದ್ರ ಬುನಾದಿಯನ್ನು ಸ್ಥಾಪಿಸಿದರು ಮತ್ತು ಭಾರತೀಯ ಇತಿಹಾಸದಲ್ಲಿ ಮಗಧ ಸಾಮ್ರಾಜ್ಯದ ಪ್ರಾಬಲ್ಯವನ್ನು ಸ್ಥಾಪಿಸಿದ ಒಬ್ಬ ಸಮರ್ಥ ಆಡಳಿತಗಾರರಾಗಿ ಸ್ಮರಿಸಲ್ಪಡುತ್ತಾರೆ.